ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಕ್ತಂಪುರ್ ಬಡಾವಣೆಯಲ್ಲಿ ಅದ್ದೂರಿ ಗಣೇಶೋತ್ಸವ. ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸುವುದಕ್ಕೆ ಮಗಳನ್ನೇ ಕೊಂದ ತಂದೆ. ನಾಗಮೋಹನ್ ದಾಸ್ ವರದಿಯಿಂದ ಬಂಜಾರ ಸಮುದಾಯಕ್ಕೆ ಅನ್ಯಾಯ. ಸೆಪ್ಟೆಂಬರ್ 1ರಂದು ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭ ಆಯೋಜನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಮಕ್ತಂಪುರ್ ಬಡಾವಣೆಯಲ್ಲಿ ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಗಣೇಶ ಚತುರ್ಥಿ ಅಂಗವಾಗಿ 11 ದಿನ ಪ್ರತಿಷ್ಠಾಪನೆ ಮಾಡಲಾದ ಗಣೇಶನ ಮಹಾಪೂಜೆ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದ ಮಕ್ತಂಪುರ್ ಬಡಾವಣೆಯಲ್ಲಿ ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಗಣೇಶ ಚತುರ್ಥಿ ಅಂಗವಾಗಿ 11 ದಿನದ ಪ್ರತಿಷ್ಠಾಪನೆ ಮಾಡಲಾದ ಗಣೇಶನ ಪೂಜೆಗೆ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ಇನ್ನು ಪೂಜೆ ನಿಮಿತ್ತ ಪ್ರತಿನಿತ್ಯ ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಶುಕ್ರವಾರ 3ನೇ ದಿನದ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು ಮಕ್ತಂಪುರ ಬಡಾವಣೆಯ ಬಿಎಸ್ಎಸ್ವೈ ಗ್ರೂಪಿನ ಸದಸ್ಯರಾದ ನೀಲಕಂಠರಾವ್ ಪಾಟೀಲ್ ಕಂದಗೂಳ್, ಅಂಬಾಭವಾನಿ ಟ್ರೇಡಿಂಗ್ ಕಂಪನಿ, ನೆಹರುಗಂಜ್ ಪರಿವಾರದ ದಂಪತಿಗಳಿಂದ ನೆರವೇರಿತು. ಗಣಪತಿ ಪೂಜೆ ಓಂ ಸತ್ಯೋಜಾತಂ ಪ್ರಪದ್ಯಾಮಿ ಸತ್ಯೋಜಾತಾಯ ನಮೋ ನಮಃ. ಭವೆ ಭವೆ ನಾತಿ ಭವೆ ಭವಸ್ವಮಾನ್ ಭಗವದ್ಭವಾಯ ನಮಃ. ವಾಮದೇವಾಯ ನಮಃ. ಓಂ ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕಿರಣಾಯ ನಮಃ, ಬಲಾಯ ನಮಃ, ಪ್ರಮದನಾಥಾಯ ನಮಃ, ಸರ್ವಭೂತ ನಮಃ, ಘೋರಘೋರತ್ರೇಭ್ಯಃ ಸರ್ವೇಭ್ಯೋ ಸರ್ವಶರ್ವೇಭ್ಯೋ ನಮಸ್ತೆ ಸ್ತುತಿರ್ಭುಭ್ಯಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮಾಶ್ವೋಪಿ ಅಸ್ವಾಶೋ ಇತಿ ಪಂಚಬ್ರಹ್ಮಂತ್ರೇಣ ಶುದ್ಧೋದಕೇನ ಸ್ಥಾಪಯಾಮಿ. ತದನಂತರ ಅಸ್ಮಿನ್ ಮಹಾಮಂಗಲಮೇ ರಾಜೇತ್ ಶ್ರೀಮನ್ಮಹಾಗಣಪತಿರ್ಶಿರಸಾ ಶಿವನಮಸ್ಕಾರಂ ಕರೋಮಿ. ಜಯ ಜಯ ಮಂಗಲಂ ಗಜಮುಖರಾಜಗ ಚತುರ್ಹಸ್ತ ಪಾಶಾಂಕುಶಧರ ಚತುರ್ಹಸ್ತ ಪಾಶಾಂಕುಶಧರ ಜಯ ವಿಘ್ನರಾಜನೆ ವಿಘ್ನ ವಿನಾಶಕನೆ ಗುರು ಶ್ರೀ ವಿಘ್ನರಾಜನೆ ಮಂಗಲಂ ಜಯ ಗುರು ಶ್ರೀ ವಿಘ್ನರಾಜನೆ. ಕರ್ಪೂರಾರತಿ ಕರಮುಖರಾಜನಿಗೆ ಶ್ರೀ ವಿಘ್ನೇಶನಿಗೆ ಕರ್ಪೂರಾರತಿ ಕರಮುಖರಾಜನಿಗೆ ಪಾವನ ಕೀರ್ತಿ ಮಂಗಲದಾತ ಏಕರೂಪಗೆ ರಾಜಶೇಖರಗೆ ಚಂದ್ರ ರೂಪಗೆ ರಾಜಶೇಖರಗೆ ಚಂದ್ರ ರೂಪಗೆ ಚಂದ್ರಾರ್ತಿ ರೂಪಿತ ಪರಮೇಶ್ವರಗೆ ಕರ್ಪೂರಾರತಿ ಕರಮುಖರಾಜನಿಗೆ ಮಹಾರೂಪಿಗೆ ಮಹಾನ್ ರೂಪಗೆ ಮಹಾರೂಪಿಗೆ ಮಹಾನ್ ರೂಪನಿಗೆ ಸಿದ್ಧಿ ರೀತಿಯ ಪತಿ ದೇವಗೆ ಬೆಳಗುತ್ತ ಬೆಳಗಿರಿ ಚರಣಾರವಿಂದಕ್ಕೆ ಬೆಳಗುತ್ತ ಬೆಳಗಿರಿ ಚರಣಾರವಿಂದ. ಓಂ ಶ್ರೀ ಗಣೇಶಾಯ ನಮಃ. ಇಂದು ದಿನಾಂಕ 29/8/2025 ಶಿವಶಕ್ತಿ ಗಣೇಶ ತರುಣ ಸಂಘ ಮಕ್ತಂಪುರ್ ಕಲಬುರಗಿ ಎಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು 11 ದಿನಗಳ ಕಾಲ ಸತತವಾಗಿ ಈ ಒಂದು ಗಣೇಶ ಚತುರ್ಥಿಯ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ನೆರವೇರಿಸ್ತಾ ಇರುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಿಎಸ್ಎಸ್ಒ ಗ್ರೂಪ್ ನ ಸದಸ್ಯರಾದಂತ ಹಾಗೂ ಜೈ ಭವಾನಿ ಅಂಬಾಭವಾನಿ ಟ್ರೇಡಿಂಗ್ ಕಂಪನಿ ನೆಹರುಗಂಜ್ ಮಾಲೀಕರಾದಂತ
ಸಹೋದರ ನೀಲಕಂಠರಾವ್ ಪಾಟೀಲ್ ಕಂದ್ರೂಳ್ ಅವರಿಂದ ಈ ವರ್ಷವೂ ಕೂಡ ಈ ಒಂದು ನಮ್ಮ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು ಇವತ್ತಿನ ದಿನ ನೆರವೇರಿದೆ. ಅದೇ ರೀತಿಯಾಗಿ ಸತತವಾಗಿ 11 ದಿನಗಳ ಕಾಲ ಬಡಾವಣೆಯ ಎಲ್ಲ ಹಿರಿಯರು ಮತ್ತು ನಮ್ಮ ಬಡಾವಣೆಯಲ್ಲಿರುವಂತಹ ಎಲ್ಲ ಮಾನ್ಯರು ಈ ಒಂದು ನಮ್ಮ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ದಿನನಿತ್ಯ ನಡೀತಾ ಇರುತ್ತದೆ. ಸುಮಾರು ನಮ್ಮ ಈ ಒಂದು ಗಣೇಶನು 48 ವರ್ಷಗಳ ಕಾಲದಿಂದ ಸತತವಾಗಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ನೆರವೇರಿಸ್ತಾ ಬಂದಿದ್ದು ಇರುತ್ತದೆ. ನಮ್ಮ ಗಣೇಶನ ಹೆಸರಿಗೆ ತಕ್ಕಂತೆ ಶಿವಶಕ್ತಿ ಅನ್ನುವಂತ ಒಂದು ಹೆಸರಿಗೆ ಬಹಳ ಪವರ್ಫುಲ್ ಆಗಿ ಬಹಳ ಶಕ್ತಿಯುತವಾಗಿ ಇದ್ದಾನ. ಅವನ ಬಳಿ ಭಕ್ತಿಯಿಂದ ಏನು ಬೇಡ್ಕೊಂಡ್ರು ಕೊಡುವಂತ ಶಕ್ತಿ ನಮ್ಮ ಶಿವಶಕ್ತಿ ಗಣೇಶನಲ್ಲಿ ಅದಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲಾ ಬಡಾವಣೆಯಲ್ಲಿರುವಂತ ಎಲ್ಲಾ ತಾಯಂದಿರು, ಅಕ್ಕ ತಂಗಿಯರು, ಎಲ್ಲಾ ಬಡಾವಣೆ ಹಿರಿಯರು ಇವತ್ತು ಪ್ರತಿನಿತ್ಯ ಬಂದು ನಮ್ಮ ಶಿವಶಕ್ತಿ ಗಣೇಶನಲ್ಲಿ ಮಹಾಪೂಜೆ ಮತ್ತು ಮಹಾಪ್ರಸಾದಕ್ಕೆ ಪಾತ್ರರಾಗಿ ಬಹಳ ಅದ್ದೂರಿಯಿಂದ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹರಿ ಓಂ. ಈ ಸಂದರ್ಭದಲ್ಲಿ ಪಂಕಜ್ ನೀಲಕಂಠರಾವ್ ಪಾಟೀಲ್, ಶಿವಶಕ್ತಿ ಗಣೇಶ ತರುಣ ಸಂಘದ ಗೌರವಾಧ್ಯಕ್ಷರಾದ ಚಂದ್ರಕಾಂತ್ ಕಾಳ್ಗಿ, ಸಂಗಮೇಶ್ ನಂದ್ಯಾಳ್, ಮಕ್ತಂಪುರ್ ಬಡಾವಣೆಯ ಯೂತ್ ಐಕಾನ್ ಸಚಿನ್ ನಂದ್ಯಾಳ್, ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಪಾಟೀಲ್ ಹಳ್ಳದ್, ಉಪಾಧ್ಯಕ್ಷರಾದ ಗಜಾನನ ಗಂಗಸಿರಿ, ಕೋಶಾಧ್ಯಕ್ಷರಾದ ಶಿವಂ ಉದ್ನೂರ್, ಶಾಂತು ಅಗ್ಗಿಮಠ್, ಬಸವರಾಜ್ ಖೇಮಶೆಟ್ಟಿ, ವಿಜಯಕುಮಾರ್ ನಂದ್ಯಾಳ್, ಅಭಿಲಾಷ್ ಕಿವಡೆ, ರೋಹಿತ್ ನಂದ್ಯಾಳ್, ಪುನೀತ್ ಕುಲಕರ್ಣಿ, ವೀರೇಶ್ ಹುಂಡೇಕರ್, ಶರಣ್ ಹುಂಡೇಕರ್, ಸುದೀಪ್ ಸಾಹು, ಗಜಾನನ್ ಗೌಳಿ, ಅಣ್ವೀರಯ್ಯ ಮಠಪತಿ, ನಿಜಲಿಂಗಯ್ಯ ಅಗಿಮಠ್, ಶರಣು ಪಾಟೀಲ್, ವಿಜಯ್ ಪಾಟೀಲ್, ವಿಶ್ವನಾಥ್ ನಂದ್ಯಾಳ್, ನಾಗರಾಜ್ ನಂದ್ಯಾಳ್, ಶಿವಶಕ್ತಿ ಗಣೇಶ ತರುಣ ಸಂಘದ 100 ಕಾರ್ಯಕರ್ತರು ಹಾಗೂ ಬಡಾವಣೆಯ ಮಹಿಳೆಯರು, ಮಕ್ಕಳು, ಹಿರಿಯ ಜೀವಿಗಳು ಉಪಸ್ಥಿತರಿದ್ದರು. ಆಕೆ ತನ್ನ ಸ್ವಂತ ಮಗಳು ಎಂಬ ಅರಿವು ಆತನಿಗಿರಲಿಲ್ಲ. ಅನ್ಯ ಜಾತಿಯವನನ್ನ ಪ್ರೀತಿ ಮಾಡಿದ್ಲು ಎನ್ನೋ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗಳನ್ನೇ ಪಾಪಿ ತಂದೆ ಕೊಲೆ ಮಾಡಿ ಆತ್ಮಹತ್ಯೆಯ ನಾಟಕವಾಡಿದ್ದಾನೆ. ಕಳೆದ ಹಲವು ದಿನಗಳಿಂದ ತಣ್ಣಗಿದ್ದ ಮರ್ಯಾದೆ ಹತ್ಯೆ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ರಾಜ್ಯದಲ್ಲಿ ಇಷ್ಟು ದಿನ ತಣ್ಣಗಿದ್ದ ಮರ್ಯಾದೆ ಹತ್ಯೆ ಮತ್ತೊಮ್ಮೆ ಸದ್ದು ಮಾಡಿದೆ. ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿದಳು ಎನ್ನೋ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗಳನ್ನೇ ಪಾಪಿ ತಂದೆ ಕೊಲೆ ಮಾಡಿದ್ದಾನೆ. ಮಗಳ ಹತ್ಯೆ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸುತ್ತಿದ್ದಾಳೆಂದು ಕುಟುಂಬದವರೇ ಮನೆಯ ಮಗಳನ್ನು ಹತ್ಯೆ ಮಾಡಿ ಸುಟ್ಟು ಹಾಕಿದ ಘಟನೆ ಕಲಬುರಗಿ ಜಿಲ್ಲೆಯ ಮೇಳ್ಕುಂದ ಬಿ ಗ್ರಾಮದಲ್ಲಿ ನಡೆದಿದೆ. 18 ವರ್ಷದ ಯುವತಿ ಕವಿತಾ ಕೊಳ್ಳೂರ್ ಎನ್ನೋ ಯುವತಿಯೇ ಹತ್ಯೆಯಾದ ದುರ್ದೈವಿ. ಸದ್ಯ ಮರ್ಯಾದೆ ಹತ್ಯೆಗೆ ಸಂಬಂಧಿಸಿದಂತೆ ಯುವತಿಯ ತಂದೆ ಶಂಕರ್ ಕೊಳ್ಳೂರ್, ಚಿಕ್ಕಪ್ಪನ ಮಗ ಶರಣು, ಸಂಬಂಧಿ ದತ್ತು ವಿರುದ್ಧ ಪರ್ತಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಲಿಂಗಾಯತ ಸಮಾಜದ ಯುವತಿಯು ಅದೇ ಗ್ರಾಮದ ಕುರುಬ ಸಮಾಜದ ಯುವಕ ಮಾಳಪ್ಪ ಪೂಜಾರಿಯನ್ನು ಪ್ರೀತಿಸುತ್ತಿದ್ದಳು. ಕಲಬುರಗಿ ನಗರಕ್ಕೆ ಪಿಯುಸಿ ಅಧ್ಯಯನಕ್ಕೆ ಬರುತ್ತಿದ್ದ ವೇಳೆ ಪ್ರೀತಿ ಉಂಟಾಗಿತ್ತು. 3-4 ತಿಂಗಳ ಹಿಂದೆ ಮನೆಯವರಿಗೆ ಪ್ರೀತಿ ವಿಷಯ ತಿಳಿದಿದ್ದು ಕಾಲೇಜು ಬಿಡಿಸಿದ್ದರು. ಈ ಮಧ್ಯೆ ಕವಿತಾಳು ಮಾಳಪ್ಪನನ್ನು ಮದುವೆ ಆಗುತ್ತೇನೆ, ಮದುವೆ ಮಾಡದಿದ್ದರೆ ಓಡಿ ಹೋಗುತ್ತೇನೆ ಎಂದು ಹೇಳಿದ್ದಾಳೆ. ಮನೆಯವರು ಅನ್ಯ ಜಾತಿಯ ಯುವಕನನ್ನು ಮದುವೆ ಆಗುವುದನ್ನು ನಿರಾಕರಿಸಿದ್ದು ಹೆದರಿಕೆ ಒಡ್ಡಿದ್ದಾರೆ. ಆದರೂ ಕವಿತಾ ಪಟ್ಟು ಬಿಡದೆ ಮದುವೆ ಆಗುತ್ತೇನೆಂದು ಹಠ ಹಿಡಿದಿದ್ದಾಳೆ. ಮರ್ಯಾದೆಗಂಜಿ ಮಧ್ಯರಾತ್ರಿ ಯುವತಿಯ ತಂದೆ ಶಂಕರ್, ಸಹೋದರ ಶರಣು, ಸಂಬಂಧಿ ದತ್ತು ಕತ್ತು ಹಿಸುಕಿ ಕೊಲೆ ಮಾಡಿ ಕ್ರಿಮಿನಾಶಕ ಸಿಂಪಡಿಸಿ ವಿಷ ಸೇವಿಸಿ ಮೃತಪಟ್ಟಿದ್ದಾಳೆಂದು ಬಿಂಬಿಸಿದ್ದಾರೆ. ನಂತರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಗ್ರಾಮದ ಹೊರವಲಯದ ಸಂಬಂಧಿಕರ ಜಮೀನಿನಲ್ಲಿ ದೇಹವನ್ನು ಸುಟ್ಟು ಹಾಕಿದ್ದಾರೆ. ಸದ್ಯ ಹೆತ್ತ ಮಗಳನ್ನೇ ಕೊಂದ ತಂದೆ ಸೇರಿ 3 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೆತ್ತ ಮಗಳನ್ನೇ ಕೊಂದು ಮೊದಲು ಆತ್ಮಹತ್ಯೆ ಕುಡಿದುಕೊಂಡಿದ್ದಾಳೆಂದು ಬಿಂಬಿಸಿದ್ದರು. ಆದರೆ ಪೊಲೀಸರ ತನಿಖೆಯ ವೇಳೆ ಈ ಘನಘೋರ ಕೃತ್ಯ ಬಯಲಾಗಿದೆ. ಇಂತಹದ್ದೊಂದು ಘೋರ ಕೃತ್ಯಕ್ಕೆ ಇಡೀ ಜಿಲ್ಲೆಯು ಬೆಚ್ಚಿ ಬಿದ್ದಿದ್ದು ಇಡೀ ಊರೇ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯಾಕೆಂದ್ರೆ ಇಡೀ ಗ್ರಾಮದಲ್ಲಿ ಯಾರೂ ಕೂಡ ಮಾತನಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಪರ್ತಾಬಾದ್ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ, ಪಿಐ ಮಂಜುನಾಥ್ ಇಕ್ಕಳಿಕಿ ಇತರರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅದೇನೇ ಇರಲಿ, ಇಷ್ಟು ದಿನ ರಾಜ್ಯದಲ್ಲಿ ತಣ್ಣಗಾಗಿದ್ದ ಮರ್ಯಾದೆ ಹತ್ಯೆ ಎಂಬ ಕೃತ್ಯ ಮತ್ತೆ ಮುನ್ನೆಲೆಗೆ ಬಂದಿದ್ದು ನಿಜಕ್ಕೂ ದುರಂತವೇ ಸರಿ.
ನಾಗಮೋಹನ್ ದಾಸ್ ಆಯೋಗದ ವರದಿಯು ಬಂಜಾರ ಸಮಾಜಕ್ಕೆ ದೊಡ್ಡದಾಗಿ ಅನ್ಯಾಯ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜವು ಕನಿಷ್ಠ 20 ಲಕ್ಷ ಇರುತ್ತದೆ. ವರದಿಯಲ್ಲಿ ಕೇವಲ 14 ಲಕ್ಷ ಬಂಜಾರ ಸಮಾಜ ಎಂದು ತೋರಿಸುತ್ತಾರೆ. ಇದರಿಂದ ಈ ಸಮಾಜಕ್ಕೆ ಭಾರಿ ಅನ್ಯಾಯವಾಗಿದೆ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಸಮಾಜದ ಬಹಳಷ್ಟು ಜನರು ಹೊಟ್ಟೆಪಾಡಿಗಾಗಿ ಮುಂಬೈ, ಪುಣೆ, ಹೈದರಾಬಾದ್, ಗೋವಾ, ಬೆಂಗಳೂರು ವಲಸೆ ಹೋಗಿದ್ದಾರೆ. ಅವರ ಜನಗಣತಿ ಪೂರ್ತಿ ಪ್ರಮಾಣದಲ್ಲಿ ಆಗಿರುವುದಿಲ್ಲ. ಬೊಮ್ಮಾಯಿ ಸರ್ಕಾರದಲ್ಲಿ ಲಂಬಾಣಿ, ವಡ್ಡರ್, ಕೊರ್ಚಾ, ಕೊರಮ ಈ ಸಮಾಜಕ್ಕೆ 4.5ರಷ್ಟು ಒಳ ಮೀಸಲಾತಿ ಕೊಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಜಾತಿಯವರನ್ನು ಒಳಗಡೆ ಸೇರಿಸಿ ನಮಗೆ 5 ಮೀಸಲಾತಿ ಕೊಟ್ಟಿದ್ದು ಬಹಳಷ್ಟು ಅನ್ಯಾಯವಾಗುತ್ತದೆ. ಆದ ಕಾರಣ ಸೆಪ್ಟೆಂಬರ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಹೋರಾಟವು ಒಂದು ದಿನ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಒಳ ಮೀಸಲಾತಿಯಲ್ಲಿ ಬಂಜಾರ ಸಮಾಜಕ್ಕೆ ಬಹಳ ದೊಡ್ಡದಾದ ಅನ್ಯಾಯ ಆಗಿದೆ. ಈ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಬಂಜಾರ ಸಮಾಜ, ಬೋವಿ, ಕೊರ್ಚಾ, ಕೊರ್ಮ ಈ ಸಮಾಜಗಳಲ್ಲಿ ಈ ಸರ್ಕಾರದಿಂದ ನಮಗೆ ಒಳ ಮೀಸಲಾತಿ ಅನ್ಯಾಯ ಆಗಿದೆ. ಜನಗಣತಿ ಪ್ರಕಾರ 14 ಲಕ್ಷ ಎಂದು ನಾಗಮೋಹನ್ ವರದಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. 14 ಲಕ್ಷ ಇಲ್ಲ, ನಮ್ಮ ಸಮಾಜದವರು 20 ಲಕ್ಷ ಮೇಲ್ಪಟ್ಟು ನಮ್ಮ ಸಮಾಜದವರು ಇದ್ದಾರೆ. ನಮ್ಮ ಸಮಾಜದವರು ಗೂಳೆ ಹೋಗ್ತಾರೆ. ಬಾಂಬೆ, ಪೂನಾ, ಗೋವಾ, ಹೈದರಾಬಾದು, ಬೆಂಗಳೂರಿಗೆ ಗೂಳೆ ಹೋಗ್ತಾರೆ. ಆ ಗೂಳೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವು ಸರಿಯಾಗಿ ಸಮೀಕ್ಷೆ ಏನಪ್ಪ ಅಂತ ಹೇಳಿದ್ರೆ ಜನಗಣತಿ ಮಾಡಿಲ್ಲ. ಇದು ದೊಡ್ಡ ಒಂದು ಆರೋಪ ಇದೆ. BJP ಸರ್ಕಾರ ಇದ್ದಾಗ ನಮಗೆ 4.5 ಒಳ ಮೀಸಲಾತಿ ಕೊಟ್ಟಿದ್ರು. ಅವಾಗ 4.5 ಒಳ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ 4 ಜಾತಿಯನ್ನು ಸೇರಿಸಿಕೊಟ್ಟಿದ್ರು. ಇದು ನಮಗೆ 59 ಬೇರೆ ಜಾತಿಯನ್ನು ನಮ್ಮದಲ್ಲಿ ಸೇರಿಸಿ ಇದನ್ನು 5% ಮಾಡಿದ್ದಾರೆ. ಇದು ದೊಡ್ಡ ಅನ್ಯಾಯ. ಯಾಕಂತ ಹೇಳಿದ್ರೆ ನಮಗೆ BJPದು ಅನುಕೂಲ ಮಾಡಿಕೊಟ್ಟರೆ ಕಾಂಗ್ರೆಸ್ನು ಅನಾನುಕೂಲ ಮಾಡಿಕೊಟ್ಟಿದ್ದಾರೆ. ಇದೊಂದು ದೊಡ್ಡದಾದಂಥ ಅನ್ಯಾಯ ನಮಗೆ. ಬೊಮ್ಮಾಯಿ ಸರ್ಕಾರದಲ್ಲಿ ಮಧುಸ್ವಾಮಿ ಒಂದು ಸಬ್ ಕಮಿಟಿ, ಮಿನಿಸ್ಟರ್ ಕಮಿಟಿನಲ್ಲಿ 4.5 ಮಾಡಿದರು. ಬಟ್ ಅದರ ಪ್ರಕಾರ ನೋಡಿದರೆ ಸರಿಯಾಗಿ ರೇಷಿಯೋ ನೋಡಿ ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಮಾಜದ ಸರಿಯಾಗಿ ರೇಷಿಯೋ ನೋಡಿ ಕೆಲಸ ಮಾಡಿಲ್ಲ. ನಮಗಿದು ಅನ್ಯಾಯ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮೀಪ ಬಂದಾಗ ಇದು BJP ಹಟಾವ್ ತಾಂಡಾ ಬಚಾವ್ ಅಂತ ಸ್ಲೋಗನ್ ಕೂಗಿದ್ರು. BJP ಹಟಾವ್ ತಾಂಡಾ ಬಚಾವ್ ಅಂತ ಸ್ಲೋಗನ್ ಕೂಗಿ ಎಲ್ಲ ನಮ್ಮ 80% ಲಂಬಾಣಿ ಸಮಾಜದ ಓಟನ್ನು ಕಾಂಗ್ರೆಸ್ದವ್ರು ಹಾಕೊಂಡು 35 MLA ಹೆಚ್ಚಿಗೆ ಬರ್ಲಿಕ್ಕೆ ಅನುಕೂಲ ಆಗಿತ್ತು. ಅವ್ರಿಗೆ 35 MLAs ಕಾಂಗ್ರೆಸ್ನವರಿಗೆ 80% ಲಂಬಾಣಿ ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡೋದು. ಏಕಂತ ಹೇಳಿದ್ರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಮಿಸ್ಲೀಡ್ ಮಾಡಿ ತಾಂಡಾ ಬಚಾವ್ BJP ಹಟಾವನ್ನು ಮಾಡಿ ಕಾಂಗ್ರೆಸ್ ಓಟ್ ಹಾಕೊಂಡು ಕುರ್ಚಿ ಮೇಲೆ ಕೂತ್ಬಿಟ್ರೆ. ಈಗ ಈ ಕುರ್ಚಿ ಮೇಲೆ ಕೂತ್ಬಿಟ್ರೆ ಈಗ ನಮಗೆ ನ್ಯಾಯ ಕೊಡೋದ್ಬಿಟ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸಮಾಜದವರು ಹೋರಾಟ ಮಾಡ್ತಾ ಇದ್ದೆವು. ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಬೀದಿ ಇಳಿತಾ ಇದ್ದೆವು, ಮಾಡುವ ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇದ್ದೆವು. ಈಗ ವಾತಾವರಣ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ವಾತಾವರಣ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ಅಂತ ವಾತಾವರಣ ಕ್ರಿಯೇಟ್ ಆಗಿದೆ. ಇದರಿಂದ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡದಂತ ಅನ್ಯಾಯ ಆಗಿದೆ. ಮತ್ತು ಸರ್ಕಾರದವರು ಪ್ರೆಸ್ನಲ್ಲಿ ಒಂದು ರಿಪೋರ್ಟ್ ಬರೆಸ್ತಾರೆ. ಏನಂತ ಬರೆಸ್ತಾರೆ ಅಂತ ಹೇಳಿದ್ರೆ ಇವರು ಅಸ್ಪೃಶ್ಯರು ಟಚೇಬಲ್ ಆ್ಯಂಡ್ ಅನ್ಟಚೇಬಲ್ ಅಂತ ವಾದ ಮಾಡಿದ್ದಾರೆ. ಈ ಸರ್ಕಾರ ಏನಪ್ಪ ಅಂದರೆ ಒಂದು ಮಿನಿಮಮ್ ವಿಚಾರ ಇರಬೇಕಲ್ವಾ. ಈ ಟಚೇಬಲ್ ಅನ್ಟಚೇಬಲ್ ಅಂತ ವಾದ ಯಾಕೆ ಮಾಡ್ತಾರೆ? ಎಲ್ಲರೂ ಟಚೇಬಲೇ ಇದ್ದು, ಅನ್ಟಚೇಬಲಲ್ಲಿ ಅದು ಹಿಂದಿನ ಕಾಲದಲ್ಲಿ ಎಲ್ಲೋ ಇತ್ತು 34 ವರ್ಷದ ಹಿಂದೆ. ಈ ಅಸ್ಪೃಶ್ಯರು, ಟಚೇಬಲ್ಸು, ಅನ್ಟಚೇಬಲ್ಸ್ ಹೇಳಿ ನಮ್ಮನ್ನು SC ಪಾರ್ಟಿಯಿಂದ ಹೊರಗಡೆ ಹಾಕ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಇದು ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆರೋಪ ಇದೆ ಸರ್ಕಾರದ ಮೇಲೆ. ಇದನ್ನು ಯೂಸ್ ಮಾಡಬಾರ್ದು, ಅಸ್ಪೃಶ್ಯದ ಯೂಸ್ ಮಾಡಬಾರ್ದು ಅಂತ ನಮ್ಮ ಮನಸ್ಸಿಗೆ. ಅದರಿಂದ ನಾವು ಬರ್ತಕ್ಕಂಥ 10ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು 1 ದಿವಸದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 10ರಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಂಜಾರ ಸಮಾಜದ ಮುಖಂಡರು, ನಾಯಕರು, ಎಲ್ಲ ಸದಸ್ಯರು ನಾವು ಬೆಂಗಳೂರಲ್ಲಿ ಸೇರ್ತಾ ಇದ್ದ ತಾರೀಕಿಗೆ
ಒಂದು ದೊಡ್ಡದಾದ ಒಂದು ಹೋರಾಟವನ್ನು 10ನೇ ತಾರೀಕು ದಿವಸ ಮಾಡ್ತಾ ಇದ್ದೆವು. ಅದರಿಂದ ನಾವು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ನಮಗೆ ಲೆಫ್ಟಿಗೆ 5 ರೈಟಿಗೆ 5 ಲೆಫ್ಟಿಗೆ 6 ರೈಟಿಗೆ 6 ಕೊಟ್ಟಿದ್ರಿ, ನಮಗೆ 5 ಕೊಟ್ಟಿದ್ರಿ, ನಮಗೂ 6 ಕೊಟ್ಬಿಡಿ, ಅದರಲ್ಲಿ ತಪ್ಪಿದೆ, ನಮಗೂ 6 ಕೊಡಿ. ಏನು 17 ಏನಪ್ಪ ಅಂತ ಅಮೆಂಡ್ಮೆಂಟ್ ಮಾಡಿ 1% ಜಾಸ್ತಿ ಮಾಡಿ 1% ಜಾಸ್ತಿ ಮಾಡಲು ತೊಂದರೆ ಏನಿಲ್ಲ ಸರ್ಕಾರಕ್ಕೆ. 6 6 6 3 6 17 ಮಾಡಿ 1% ಜಾಸ್ತಿ ಮಾಡಿ ನಮಗೂ 6 ಕೊಡಿ ಅಂತ ನಮ್ಮ ಸಲಹೆ ಇದೆ, ನಮ್ಮ ಬೇಡಿಕೆ ಇದೆ. ಆವಾಗ ನಾವು ಸರಿ ಸಮಾನವಾಗಿ ತಿಳ್ಕೊತೀವಿ. ಅಲ್ಲಿದ್ರೆ ಈ ಕಾಂಗ್ರೆಸ್ನವರು ನಮ್ಮ ಬಂಜಾರ ಸಮಾಜಕ್ಕೆ ಮಂತ್ರಿನೂ ಮಾಡಲಿಲ್ಲ, ಇದರಲ್ಲಿ ಒಳ ಮೀಸಲಾತಿ ಅನ್ಯಾಯ, ಮಂತ್ರಿದಲ್ಲಿ ಅನ್ಯಾಯ, ಆಂಧ್ರದಾಗೂ ಮಂತ್ರಿ ಮಾಡಲಿಲ್ಲ, ಕರ್ನಾಟಕದೂ ಮಂತ್ರಿ ಮಾಡಲಿಲ್ಲ, ಒಳ ಮೀಸಲಾತಿ ಎಲ್ಲ ಅನ್ಯಾಯನೇ ಅನ್ಯಾಯ ಬಂಜಾರ ಸಮಾಜಕ್ಕಂದರೆ ನಮಗೆ ಕಾಂಗ್ರೆಸ್ನವರು ಒಂಥರ ಒಂದು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸರಿಯಾಗಿ ಪಾಠ ಕಲಿಸಲಿಕ್ಕೆ ಸನ್ನದ್ಧರಾಗಿದ್ದೇವೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಎರಡನೇ ವಿಷಯ ಇದರಲ್ಲಿ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಸೆಪ್ಟೆಂಬರ್ 1ರಂದು ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸೆಪ್ಟೆಂಬರ್ 1ರಂದು ಲಿಂಗೈಕ್ಯ ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದ ಪುರಾಣ ಪ್ರವಚನದ ಮಂಗಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಸೇವಾ ಸಮಿತಿಯ ಮುಖಂಡರು ತಿಳಿಸಿದರು. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ನಾಗಲಿಂಗಯ್ಯ ಶಾಸ್ತ್ರಿಗಳು ಸ್ಥಾವರ ಮಠ ಸುಂಟನೂರ್ ಅವರಿಂದ ಜುಲೈ 29ರಿಂದ ಸೆಪ್ಟೆಂಬರ್ 1ರವರೆಗೆ ಪ್ರತಿದಿನ ಸಾಯಂಕಾಲ ನವಲಗುಂದ ಪೀಠದ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣ ಪ್ರವಚನದ ಮಂಗಲೋತ್ಸವ, ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 2 ಗಂಟೆಗೆ ಶ್ರೀ 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 1008 ಜಗದ್ಗುರು ಡಾ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಮಂಗಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವೇನಪ್ಪ ಅಂತಂದರೆ, ಶ್ರಾವಣ ಮಾಸದ ಪುರಾಣ ಮಹಾಮಂಗಲೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಧಾರ್ಮಿಕ ಸಭೆ, ಜನಜಾಗೃತಿಯ ಸಭೆ ಬೆಳೆಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕದ ನಾಡಿನ ಶರಣರ ಸಂತರ ಬೀಡಾಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಗಣೇಶನಗರ, ಕಣ್ಮಸ್ ಪಾಟೀಲ್ ಲೇಔಟು ಹಾಗೂ ಜಾಗೃತಿ ಕಾಲನಿಯಲ್ಲಿ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಜಗದ್ಗುರು ರೇಣುಕಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಸತತವಾಗಿ 27 ವರ್ಷಗಳ ಕಾಲ ನಡೆದು ಬಂದಿರತಕ್ಕಂಥ ಈ ಪುರಾಣದ ಕಾರ್ಯಕ್ರಮದ ಅಂಗವಾಗಿ ಈ 27ನೇ ವರ್ಷದ ಪುರಾಣವನ್ನು ಧಾರವಾಡ ಜಿಲ್ಲೆಯ ಸುಕ್ಷೇತ್ರ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳವರ ಪುರಾಣವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಮ್ಮಿಕೊಂಡಿರೋ ಪ್ರಯುಕ್ತ ಪ್ರವಚನಕಾರರಾಗಿರ್ತಕ್ಕಂಥ ವೇದಮೂರ್ತಿ ನಾಗಲಿಂಗಯ್ಯ ಶಾಸ್ತ್ರಿಗಳವರು ದಿನಾಂಕ 29/8/2025ರಿಂದ ದಿನಾಂಕ 1/9/2025ರವರೆಗೆ
ಈ ಪುರಾಣ ಪ್ರವಚನವನ್ನು ಪ್ರತಿದಿನ ರಾತ್ರಿ 8 ಗಂಟೆಗೆ ಶ್ರೀಮಠದ ವತಿಯಿಂದ ಬಿತ್ತರಿಸುತ್ತಾ ಬರಲಾಗಿದೆ. ಈ ಪುರಾಣದ ಮಹಾಮಂಗಲೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಪಂಚಾಪೀಠಾಧೀಶ್ವರರನ್ನು ಕರೆಸಿ ಮಹಾಮಂಗಲೋತ್ಸವವನ್ನು ಪೂರ್ಣಗೊಳ್ತಾ ಇದೆ. ಈ ವರ್ಷವೂ ಕೂಡ ಶ್ರೀ 1008 ಶ್ರೀ ಡಾಕ್ಟರ್ ಚನ್ನ ಸಿದ್ದರಾಮ್ ಶಿವಾಚಾರ್ಯರು ಪಂಡಿತರಾದ ಭಗವತ್ಪಾದವರ ದಿವ್ಯ ನೇತೃತ್ವದಲ್ಲಿ ಈ ಪುರಾಣವನ್ನು ಮಹಾಮಂಗಲಗೊಳ್ತಾ ಇದೆ. ದಿನಾಂಕ 1/9/2025 ಸೋಮವಾರ ದಿವಸ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಗಿರಿಯಪ್ಪಮೂರ್ತಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಲಿಂಗದಿ ಉದ್ಭವಿಸಿದ ಕೊಲ್ಲಂಪಾಕಿನ ಸೋಮನಾಥೇಶ್ವರ ಸುಕ್ಷೇತ್ರದಲ್ಲಿಯೂ ಕೂಡ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಾಂತರ ಪ್ರವಚನ ಮತ್ತು ದಾಸೋಹ ಸೇವೆಯನ್ನು ಹಮ್ಮಿಕೊಂಡಿರ್ತಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಗಿರಿಯಪ್ಪಮೂರ್ತಿಯವರು ಸಾಕ್ಷಾತ್ ದರಿಗಳಿಂದ ಬಂದಿರತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರ ಕೃಪೆಗೆ ಪಾತ್ರರಾಗಿ ಸದಾಕಾಲ ಹಗಲು ಎನ್ನದೆ ಗೆರಳು ಎನ್ನದೆ ತನ್ನ ಸಂಸಾರವನ್ನು ತ್ಯಜಿಸಿ ಸಮಾಜ ಸೇವೆಗಾಗಿ ಹಗಲಿರುಳೆನ್ನದೆ ದುಡಿತ ಬಂದಿರತಕ್ಕಂಥ ಸೇವೆ ಮಾಡ್ತಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ಪರಮ ಪೂಜ್ಯರ ಪವಾಡಗಳು ಸಾಕಷ್ಟಿವೆ. ಹೀಗಾಗಿ ಪರಮ ಪೂಜ್ಯರ ಪವಾಡಗಳನ್ನು ಅದ್ಭುತವಾಗಿ ಏನಪ್ಪ ಅಂತಾರೆ ಪ್ರತಿಯೊಂದು ಹಳ್ಳಿಗೂ ಕೂಡ ನಗರಗಳಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಪತ್ರಕರ್ತರ ಮುಖಾಂತರ ಇನ್ನಿಷ್ಟು ಹೆಚ್ಚಿಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ತಮ್ಮ ಹತ್ರ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಕ್ತಂಪುರ್ ಬಡಾವಣೆಯಲ್ಲಿ ಅದ್ದೂರಿ ಗಣೇಶೋತ್ಸವ. ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸುವುದಕ್ಕೆ ಮಗಳನ್ನೇ ಕೊಂದ ತಂದೆ. ನಾಗಮೋಹನ್ ದಾಸ್ ವರದಿಯಿಂದ ಬಂಜಾರ ಸಮುದಾಯಕ್ಕೆ ಅನ್ಯಾಯ. ಸೆಪ್ಟೆಂಬರ್ 1ರಂದು ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.